ಒಬ್ಬ ದಾರ್ಶನಿಕ ಸಂತ ಗುರು ಸೇವಲಾಲ್ ಅವರ ಜನ್ಮ ಸ್ಥಳಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವರ ಜನ್ಮ ಎಲ್ಲಾಯಿತು ಅನ್ನೋದನ್ನ ನಾನು ತಿಳಿಯೋಣ ಬನ್ನಿ. ನೋಡಿ, ನಮ್ಮ ಎಲ್ಲ ಫ್ರೆಂಡ್ಸು ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ಪಾಪ ಗಂಗಾಧರ್ ಫುಲ್ ಸುಸ್ತಾಗ್ಬಿಟ್ಟು ಒಂದು ಸೆಲ್ಫಿ ತಗೊಂಡು ನಿಂತ್ಕೊಂಡ್ರೆ. ಈ ಕಡೆ ಚಂದ್ರು ಅವರು ಈಗ ಇನ್ನೂ ದಂಡದ ನಿಂತು ಕುತ್ಕೊಂಡಿದ್ದಾರೆ. ಪಾಪ ಗೊಣ್ಣೆ ಸೀಂತಿದೆ ಅಂತ ಅಂದ್ಬಿಟ್ಟು ನಮ್ಮ ಪ್ರತಾಪ್ ಅವರು ಮೇಗೆ ಹೇಳ್ಕೊಂತಿದ್ದಾರೆ. ಆಂಜನೇಯರು ಹೊಟ್ಟೆ ದಪ್ಪಾಗಿದೆ ಅಂತ ಒಳಗೆ ಉಸಿರು ಎಲ್ಲರೂ ಸೇರ್ಕೊಂಡು ಸೇವಲಾಲ್ ಬಂದಿದ್ದೀವಿ. ಓಕೆ, ಒಳಗಡೆ ಹೋಗ್ತಿದ್ವಿ ಬನ್ನಿ. ಸುಂದರವಾದ ಪ್ರಕೃತಿ ಪರಿಸರದ ಮಧ್ಯೆ ಇದನ್ನು ನಿರ್ಮಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿದೆ. ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಮಕ್ಕಳ ಜೊತೆ ಬಂದಾಗ ಸಾಕಷ್ಟು ಖುಷಿಯನ್ನು ಪಡಿಬೋದು. ನಮ್ಮಲ್ಲಿ ಒಂದು ದೊಡ್ಡದಾದಂಥ ಒಂದು ಸುಂದರವಾದ ಮರ ಕಾಣ್ತು. ಆ ಜಾಗವೇ ಆ ಸಂತ ರೂಟು ಹುಟ್ಟಿದಂಥ ಈ ಒಂದು ಆ ಮರದ ಜಾಗನೇ ಈ ಒಂದು ಮರದ ಸಾಕ್ಷಿ. ಗುರು ಸಂತ ಸೇವಲಾಲ್ ಬಂಜಾರ ಸಮುದಾಯದ ಓರ್ವ ಧಾರ್ಮಿಕ ಗುರುಗಳು. ಅವರು ಹುಟ್ಟಿರೋದು ಇದೇ ಮರದ ಸ್ಥಳದಲ್ಲಿ. ಈ ಮರ ದೊಡ್ಡದಾಗಿದೆ, ಈಗ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಾದರೆ, ಸೇವಲಾಲ್ ಮಹಾರಾಜರು ಫೆಬ್ರವರಿ 15, 1731ರಲ್ಲಿ ಇವರು ಹುಡ್ತಾರೆ. ಡಿಸೆಂಬರ್ 4 ಮತ್ತು 1806ರಲ್ಲಿ ಅವರು ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ. ಸೇವಲಾಲ್ ಮಹಾರಾಜರ ಹುಟ್ಟಾಗುವುದು ದಾವಣಗೆರೆ ಜಿಲ್ಲೆಯ ಸೂರಗೊಂಡನ ಕೊಪ್ಪದಲ್ಲಿ. ಅದು ಈಗ ಹೊನ್ನಾಳಿ ತಾಲೂಕಿನಲ್ಲಿದೆ. ಅದು ಫೆಬ್ರವರಿ 15, 1739ರಲ್ಲಿ ಇಲ್ಲಿ ಹುಡ್ತಾರೆ. ಇದರ ಮಹಾರಾಜ ಅಂದರೆ ಗುರುಗಳಾದಂಥ ಸೇವಲಾಲ್ ಮಹಾರಾಜರು 18ನೇ ಶತಮಾನಕ್ಕೆ ಸಂಬಂಧಪಟ್ಟರು ಅಂತ ಹೇಳಲಾಗ್ತದೆ. ಹಾಗೆ ಅವರ ತಂದೆಯ ಹೆಸರು ಭೀಮನಾಯಕ್ ಹಾಗೂ ತಾಯಿ ಹೆಸರು ಧರ್ಮಿಣಿ ದೇವಿ ಅಂತ ಹೇಳಲಾಗಿದೆ. ಇವರು ಮೂಲತಃ ಈಗಿನ ಬಳ್ಳಾರಿಯ ಭಾಗದವರು ಅಂತ ಕೂಡ ಕೆಲವೊಂದು ಉಲ್ಲೇಖಗಳು ಸಿಕ್ಕಿದೆ. ಆದರೆ ಇಲ್ಲಿ ಹೆಚ್ಚಾಗಿ ಸೇವಲಾಲ್ ಅವರ ಒಂದು ದೇಹ ಅಂತಂದರೆ ಮೂಢನಂಬಿಕೆಗಳಿಂದ ಜನರಿಂದ ಹೊರತೆಗೆಯುವಂಥ ಉದ್ದೇಶ ಗುರುಗಳ ಉದ್ದೇಶ ಆಗಿರ್ತದೆ. ಶ್ರೀ ಸೇವಲಾಲ್ ಮಹಾರಾಜರ ಉಪದೇಶಗಳನ್ನು ನೋಡೋದಾದರೆ, ನೀವು ನಿಮ್ಮ ಕುಟುಂಬದಂತೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿ, ಪ್ರಕೃತಿಯನ್ನು ಆರಾಧಿಸಿ ಮತ್ತು ಪ್ರಕೃತಿಯಿಂದ ಯಾವತ್ತೂ ಕೂಡ ನೀವು ಬೇರೆ ಹೋಗಬೇಡಿ, ಮರ ಗಿಡಗಳನ್ನು ನೆಡಿ ಮತ್ತು ಪ್ರಾಣಿಗಳನ್ನು ರಕ್ಷಿಸಿ, ಕಟುಕರಂತೆ ನೀವು ಪ್ರಾಣಿಗಳ ಮೇಲೆ ಮಾರಬೇಡಿ ಅಂತ ಹೇಳಿ ಅವ್ರ ಉದ್ದೇಶ ಇದೆ. ಹಾಗೆ ಸ್ತ್ರೀಯರನ್ನು ಗೌರವಿಸಿ, ಹೆಣ್ಣು ಮಕ್ಕಳನ್ನು ದೇವಿಯಂತೆ ಕಾಣಬೇಕು, ಅಹಿಂಸೆಯನ್ನು ಅಭ್ಯಾಸ ಮಾಡಬೇಡಿ, ಹಾಗೆ ನಿಮ್ಮ ಯಾವತ್ತೂ ಕೂಡ ಸುಳ್ಳನ್ನು ಹೇಳಬೇಡಿ, ಜೀವನದಲ್ಲಿ ಕೆಟ್ಟ ಪದವನ್ನು ಮಾತಾಡಬೇಡಿ, ಎಲ್ಲ ಜನರನ್ನು ಸಾಮೂಹಿಕವಾಗಿ ನೀವು ಗೌರವಿಸಿ, ಎಲ್ಲ ಹಿರಿಯರನ್ನು ಗೌರವಿಸಿ ಮತ್ತು ಕಿರಿಯರನ್ನು ಪ್ರೀತಿಸಿ ಅಂತ ಕೂಡ ಇವರ ಉಪದೇಶದಲ್ಲಿ ಹೇಳಲಾಗಿದೆ. ಹಾಗೆ ಇವರು ವರದಕ್ಷಿಣೆ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದ್ದಾರೆ. ದುರಾಸೆ, ಕಾಮದ ಆಸೆ, ಸ್ವಇಚ್ಛೆಯಿಂದ ದೂರ ಇಡಿ, ಜ್ಞಾನವಂತರಾಗಿ ಯಾವಾಗಲೂ ಕೂಡ ನೀವು ಮೂಢನಂಬಿಕೆಗಳಿಗೆ ಬಲಿಯಾಗುವ ಬದಲು ಜ್ಞಾನಿಗಳಾಗಿ, ನೀರಡಿಕಿದವರಿಗೆ ನೀವು ನೀರನ್ನು ಕೊಡಿ, ಬಾಯಾದವರು ನೀರನ್ನು ಕೊಡಿ, ಅಜ್ಞಾನ, ಬಡತನ ಮತ್ತು ಮೂಢನಂಬಿಕೆಯಿಂದ ಮುಕ್ತಿಯನ್ನು ಪಡಿಬೇಕು, ಪ್ರಾಣಿಗಳನ್ನ ಕೊಲ್ಲಬಾರದು ಅಂತೇಳಿ ಇವರ ಉದ್ದೇಶವಾಗುತ್ತದೆ. ಬಹಳ ಒಳ್ಳೆಯ ಒಂದು ಸಂದೇಶವನ್ನು ಇವರು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮುಂದೆ ಒಳಗಡೆ ಒಂದು ಟಿಕೆಟ್ ತಗೋಬೇಕು. ಆ ಟಿಕೆಟ್ ತಗೊಂಡು ಕೌಂಟರ್ ಟಿಕೆಟ್ ತಗೊಂಡು ಅಲ್ಲಿ ಹೋದರೆ ಅಲ್ಲಿ ಮುಂದೆ ಸಪ್ತ ಮಾತ್ರಿಕೆರೆಲ್ಲ ಇದ್ದಾರೆ, ಅಲ್ಲಿ ತಿಳಿಯೋಣ ಬನ್ನಿ. ನೋಡ್ರಿ ಜೆಂಟ್ಸ್
ಇಂದ್ರ ಬ್ರಹ್ಮಿಣಿ, ಇದು ಶಿವಿನಿ, ಶಿವಾಯಿ, ಸಪ್ತಮಾತ್ರಕ್ಕೆ ತುಳಜಾ ಭವಾನಿ ಕೌಮಾರಿ, ಇದು ಹಳ್ಳಿ ಭವಾನಿ ವೈಷ್ಣವಿ ಹಳ್ಳಿ ಕನ್ನಡ ಹಳ್ಳಿ ಭವಾನಿ ಇದು ವರಾಹಿ, ಕಂಕಾಳಿ, ಕಂಕಾಳಿ ಭವಾನಿ ವರಾಹಿ ಅಂದರೆ ಇದು ವರಹ ರೂಪ ಇದೆಯಲ್ಲ ಹಂಗಾಗಿ. ಇದು ಇಂದ್ರಾಣಿ, ಇಂದ್ರಾಣಿ ಒಂದಿನ ಜೊತೆಗೆ ಮಕ್ಕಳಿಗೆ ಕರ್ಕೊಂಡು ಬಂದು ಇದು ಅಜ್ಞಾನಿ ಭವಾನಿ ಚಾಮುಂಡೇಶ್ವರಿ ರೂಪ. ಚಾಮುಂಡೇಶ್ವರಿ ರೂಪವನ್ನು ಮುಂದಿರ್ತಕ್ಕಂಥ ಈ ಮಾತೆಗೆ ಕಾಣ್ತಾರೆ. ಇಂಗ್ಲ ಭವನ ಗಾಂಧಿ ತಮ್ಮ ಬ್ರಹ್ಮ ರೂಪದಲ್ಲಿ ಇಂಗ್ಲ ಭವಾನಿ ಇಲ್ಲಿ ಬ್ರಹ್ಮಿಣಿ ಅಂತ ಕರೀತಾರೆ. ದೇವತೆಯರು ವಿಷ್ಣುವಿನ ರೂಪ ಥರದವರು ಚಾಮುಂಡೇಶ್ವರಿ ಅವತಾರ, ವರಾಹ ಅವತಾರ, ದುರ್ಗಾ ಅವತಾರ, ಒಟ್ಟು 7 ದೇವತೆಗಳನ್ನು ನಾವು ಇಲ್ಲಿ ಕಾಣಬಹುದು. ಇದನ್ನು ರೂಪಗೊಂಡಿರುವ ಕಲ್ಲು ಯಾವ ಥರ? ಅಮೃತಶಿಲೆ, ಅಮೃತಶಿಲೆ ಕಲ್ಲು. ಅಮೃತಶಿಲೆಯಿಂದ ಇದೆಲ್ಲವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡೋದಾದರೆ ಕೆಳಗಡೆ ಕೊಳ ಇದೆ. ಎಲ್ಲರಿಗೂ ಕೂಡ ಒಂದು ಆಕಾಶ ಕೂಡ ಕಾಣು, ಕೆಳಗಡೆ ಭೂಮಿ ಕೂಡ ಕಾಣ್ಬೋದು ಅಂತ ಸ್ಥಳ ಚೆನ್ನಾಗಿದೆ. ಓನ್ಲಿ ಎಲ್ಲರೂ ಕೂಡ ಒಂದು ದಿನ ನೋಡ್ಬೋದು. ವೆಲ್ಕಮ್ ಸಿದ್ಧಿವಿನಾಯಕ ಮಹಾಮಾರ್ಗ. ಇಲ್ಲ ಹೌದು ಅಂತಂದ್ರು ಹೌದು. ಅಲ್ಲಿ ಸಂಪಿ ಮಾತಾ ಅಂತೇಳಿ ಗೋತಾಲ ಪಾಪ ಬಾಣ